ರೋಗವನ್ನ ನೀವು ನಿವಾರಣೆ ಮಾಡಿಕೊಳ್ಳಿ. ನನಗೇನಾಗಿರುತ್ತೆ ಸರ್, ನನಗೆ ಯಾಕೆ ಕ್ಯಾನ್ಸರ್ ಬರುತ್ತೆ ಅಂತ ಯೋಚನೆ ಬೇಡ. ಅಂಧಕಾರದಲ್ಲಿ ಮನುಷ್ಯನ ತಿಳುವಳಿಕೆನ ಇಟ್ಟು ಈ ರೀತಿ ಕುಂಭಾವಸ್ಥೆ ಮನುಷ್ಯನಿಗೆ ಸಲ್ಲಬೇಡ. ನಾ ಹೇಳಬೇಕು ಅಂತಂದ್ರೆ, ನೀನೊಲಿದರೆ ಕೊರಡು ಕೊಂದಿರುವುದಯ್ಯ ಬಸವಣ್ಣನ ಕಡೆ ಕೇಳಿದರೆ, ಆ ದೈವ ಒಲಿದರೆ ಖಂಡಿತ ಕೊರಡು ಕೊಂದಿರುವುದು. ನಾನು ಹೇಳ್ತಾ ಇಲ್ಲ ಅಂತ ಹೇಳ್ತೀನಿ, ಆದ್ರೆ ತನ್ನ ತಾನೆರೆದು ನಿಮ್ಮನ್ನೇ ಎತ್ತಬಲ್ಲನೋ ಪರಮೇಶ್ವರ ಅಂತ ಹೇಳ್ತಾರೆ. ನನ್ನನ್ನೇ ನಾವು ತಿಳ್ಕೊಳ್ಳದೇ ಇದೆ, ನಿಮ್ಮ ಒಳ ಹೊಕ್ಕು, ನಿಮ್ಮ ಪ್ರಾಣದ ಅರಿವನ್ನು ನೀವು ಮಾಡಿಕೊಂಡಾಗ ಆಗ ಕಾಯಕಲ್ಪ ದೇಹಕ್ಕೆ ಸಹಿತ ಯೋಗ ನಿಮ್ಮ ಜೊತೆಗೆ ಇರ್ತದೆ. ನಾನು ಇದನ್ನ ಪೀಠಿಕಾಧ್ಯಾಯವಾಗಿ ಹೇಳ್ತೀನಿ. ಪೀಠಿಕಾಧ್ಯಾಯವಾಗಿ ಯಾಕೆ ಹೇಳಿದ್ದೀನಿ ಅಂತಂದ್ರೆ, ಇತ್ತೀಚೆಗೆ ನಡೆದ ಕುಂಭಮೇಳದ ಬಗ್ಗೆ ಪ್ರತಿಯೊಬ್ಬರಿಗೂ ಸಹಿತ ಆ ಅಧ್ಯಾತ್ಮ ಶಕ್ತಿ, ಅಲ್ಲಿ ಆಧ್ಯಾತ್ಮ ಶಕ್ತಿಗಳಿಂದ ಒಂದು ಪ್ರಭಾವಿತ ಒಂದು ಸ್ಥಳ ಹೇಳ್ಬೇಕಂದ್ರೆ ಜ್ಯೋತಿರ್ಲಿಂಗಗಳಿದೆ. ಜ್ಯೋತಿರ್ಲಿಂಗಗಳಲ್ಲಿ ಶಿವನ ಸ್ವರೂಪ. ನಾನು ಶಿವ ಒಂದೇ ಅಂತ ಹೇಳ್ತಾ ಇಲ್ಲ, ಅಲ್ಲಿ ರಾಮ ಮಂದಿರನೂ ಇದ್ದಂಥದ್ದು, ಮರ್ಯಾದಾ ಪುರುಷೋತ್ತಮ ರಾಮ. ಪ್ರತಿಯೊಂದು ದೈವದ ಒಂದು ಪ್ರೇರೇಪಣೆಯಿಂದ ಆಗಿ ಹುಟ್ಟಿದಂತ ಈ ಮನುಷ್ಯ ವಸ್ತುಗಳು ಆಗಿರ್ಬೋದು ಅವ್ರು ಸಹಿತ. ಇದರಿಂದ ನಾವು ತಿಳ್ಕೊಳ್ಬೇಕಾದ ಬೇಕಾದಷ್ಟು. ನನ್ನ ಬಗ್ಗೆ ನಾನು ತಿಳಿದುಕೊಳ್ಬೇಕು ಫಸ್ಟ್. ನನ್ನ ತಾಯಿ ತಂದೆ ಕೊಟ್ಟಂತ ಈ ದೇಹ ಅನ್ನೋದು ಒಂದು ನಮಗೆ ಅದೊಂದು ಪ್ರೆಸೆಂಟೇಷನ್, ಎ ಗಾಡ್ ಗಿವನ್ ಗಿಫ್ಟ್ ಗಿವನ್ ಟು ಅವರ್ ಪೇರೆಂಟ್ಸ್. ಫಸ್ಟ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ದೇ ಆರ್ ದ ಫಸ್ಟ್ ಗಾಡ್. ನಾನು ಹೇಳ್ತಾ ಇರೋದು, ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಡಿ. ಒಂದು. ಎರಡನೇದು, ನಿಮ್ಮ ದೇಹದ ಬಗ್ಗೆ ಕಾಳಜಿ ಇದೆ. ಆಮೇಲೆ ಆದಷ್ಟು ಸಹಿತ ನಮ್ಮ ಜೀವನದಲ್ಲಿ ಇನ್ನೊಬ್ಬರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನೋವನ್ನುಂಟು ಮಾಡುವುದಿಲ್ಲ ಅನ್ನುವ ಈ ಒಂದು ಪ್ರಜ್ಞಾ ನಿಮ್ಮಲ್ಲಿ ಇರಬೇಕು. ಪ್ರಜ್ಞಾ ಶೂನ್ಯರಾಗಬೇಕು. ಗೊತ್ತಾಯ್ತಾ? ಜೀವಾತ್ಮ ಪರಮಾತ್ಮರ ಬಗ್ಗೆ ಎರಡು ಮಾಹಿತಿ ಇರಲಿ. ಒಂದು, ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ದೀರಾ, ಪ್ರತಿಯೊಂದು ಸಹಿತ ಒಂದೊಂದು ಕ್ಯಾನ್ಸರ್ಗೂ ಒಂದೊಂದು ಕಾರಣಗಳು ಉಂಟು. ಅದು ನಾನು ಇವತ್ತಿನ ದಿವಸ ಯಾಕೆ ಅಂದ್ರೆ, ನಾನು ಸಮಾಜದಲ್ಲಿ ಗುರುತಿಸಿಕೊಂಡ ವ್ಯಕ್ತಿ ಆಗಿದ್ದೀನಿ. ಒಂದು, ನನಗೆ ರಾಜ್ಯ ಪ್ರಶಸ್ತಿಗಳು ರಾಷ್ಟ್ರದಿಂದ ಬೇಕಾದಷ್ಟು ಎಲ್ಲಾನು ಕೊಟ್ಟಿದ್ದು, ಅದೇನು ಹೆಗ್ಗಳಿಕೆ ವಿಚಾರ. ಆದರೆ ನಾನು ನನ್ನ ಜೀವನದಲ್ಲಿ ಇನ್ನೊಂದು ಜೀವಕ್ಕೆ ಯಾವ ತಿಳುವಳಿಕೆಯನ್ನು ಕೊಟ್ಟು, ಯಾವ ಗುರಿಯನ್ನ ನಾನು ಅವರಿಗೆ ತೋರಿಸಿ, ಅವರು ಒಂದು ಸನ್ಮಾರ್ಗದಲ್ಲಿ ಬೆಳೆದು ಸದಾತ್ಮರಾಗಿ ಒಳ್ಳೆಯ ಜೀವನ ನಡೆಸಲಿ ಅನ್ನೋದು ನನ್ನ ಹೇಳಿಕೆ ಇದ್ದೀನಿ. ಇದ್ರ ಜೊತೆಗೆ ಮನುಷ್ಯ ದುಃಖಕ್ಕೆ ತಾನೇ ಹೋಗಬಾರ್ದು. ಜೀವನ ದುಃಖಮಯ ಇರ್ತದೆ ಅಂತ ನಾನು ಹೇಳೋದಿಲ್ಲ, ಆದರೆ ಹೇಳಬೇಕು ಅಂತಂದ್ರೆ ಮನುಷ್ಯ ಆಹ್ಲಾದಕರವಾಗಿ ತಾನು ಒಳಗಿನ ಮನಸ್ಸನ್ನ ಅಂತರಂಗವಾಗಿ ಶುದ್ಧವಾಗಿರಬೇಕು. ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದ್ರ ಜೊತೆಗೆ ಸಹಿತ ಅಂತರಂಗದ ಒಳಗಡೆ ಯಾವಾಗಲೂ ಆಹ್ಲಾದಕರವಾದ ಒಂದು ವಾತಾವರಣವನ್ನ ಕಲ್ಪಿಸಿಕೊಳ್ಳಿ. ಎದ್ದ ಗಳಿಗೆಯಿಂದಲೇ ಇವತ್ತು ನಾನು ಏನು ನನ್ನ ಪ್ಲಾನ್ ಇದೆ, ನಾನು ಎಷ್ಟು ಸಂತೋಷವಾಗಿ ನಾನು ಇರಬಲ್ಲೆ, ಆಮೇಲೆ ಎಷ್ಟು ಸಂತೋಷವಾಗಿ ನಾನು ಮತ್ತೊಬ್ಬರನ್ನು, ನನ್ನ ಸಹಪಾಠಿಗಳನ್ನು, ಸ್ನೇಹಿತರನ್ನ ನಾನು ಇಟ್ಕೊಳ್ಳಬಲ್ಲೆ, ಅವರ ಜೊತೆಗೆ ನಾನು ಹಂಚಿಕೊಳ್ಳಬಲ್ಲೆ. ಆಮೇಲೆ ಹೇಳಬೇಕು ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಇವತ್ತು ಆಗ ಹುಟ್ಟಿದ ಮಗುವಿಂದ ಹಿಡಿದು ವಯಸ್ಸಿನವರೆಗೂ ಬರ್ತಾ ಇದೆ. ಆದ್ರಿಂದ ಈ ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ದಯವಿಟ್ಟು ಆದಷ್ಟು ಟೆನ್ಷನ್ ಅನ್ನನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಮಾನಸಿಕ ನಿಮ್ಮ ತುಮುಲಗಳನ್ನ ಬದಿಗಿಟ್ಟು 4 ಜನರ ನಡುವೆ ಬೆರೆತು, ಗೊತ್ತಾಯ್ತಾ, ಅಹಂಭಾವ ಅಹಂಕಾರಗಳನ್ನ ಬದಿಗಿಟ್ಟು ಬೆರೆತು, ನನಗೆ ಈ ತೊಂದರೆ ಆಗಿದೆ, ನಿನಗೆ ಯಾವ ತೊಂದರೆ ಆಗಿದೆ, ನಿನಗೆ ನಾನು ನಿನ್ನಗೆ ಸಹಾಯ ಹಸ್ತವನ್ನ ನಾನು ಕೊಡಬಲ್ಲೆ, ನಿನ್ನಿಂದ ನಾನೇನು ಕಲಿಯಬಲ್ಲೆ. ಪ್ರೀತಿ ವಾತ್ಸಲ್ಯಗಳು, ಮಮತೆ, ಬಾಂಧವ್ಯಗಳು ನಮ್ಮ ಈಗಿನ ಕಾಲದಲ್ಲಿ ಬಾಂಧವ್ಯಗಳೇ ಹೋಗ್ತಾ ಇದೆ. ಮನುಷ್ಯನಿಗೆ ಆತ್ಮದ ಭಾಷೆ ಬಾಂಧವ್ಯ, ಪ್ರೀತಿ. ಆತ್ಮದ ಭಾಷೆ ನಗು. ಇನ್ನ ಆ ನಗುತ್ತಾ ಇರುವ ಜೀವನವನ್ನು ನೀವು ಅಳವಡಿಸಿಕೊಳ್ಳಿ. ಪ್ರತಿಯೊಂದು ಯಾವುದು ಕಾರ್ಯಕ್ಕೆ ಸಹಿತನು ನಾಂದಿ ಪೂಜೆ ಅಂತ ಹೇಳ್ಬಿಟ್ಟು ನಾವು ವಿನಾಯಕನ ಪೂಜೆ ಮಾಡ್ತೀವಿ, ಗೊತ್ತಾಯ್ತಾ? ಅದಕ್ಕಿಂತ ಮೊದಲು ಸಂತೋಷವಾಗಿ, ದೇವರೇ ನನ್ನ ಸಂತೋಷವಾಗಿರಪ್ಪ, ಇನ್ನೊಬ್ರು ಸಂತೋಷವಾಗಿರಪ್ಪ ಅಂತ ಅದನ್ನ ಕೇಳ್ಕೊಂಡು ಬನ್ನಿ. ಆಮೇಲೆ ನೈದೇನು ಕ್ಯಾನ್ಸರ್ ಡಾಕ್ಟರ್ ಆಗಿ ಅಂತ ಮಾಡಿದ್ದು, ನೋವಿಗೆ ಮೊದಲು ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ. ದೇರ್ ಇಸ್ ಎ ಸ್ಪಿರಿಚುವಲ್ ಕಾಂಪೊನೆಂಟ್ ಆಫ್ ನೋವು. ಆ ಸ್ಪಿರಿಚುವಲ್ ಕಾಂಪೊನೆಂಟ್ ನ ನಾವು ಸೈಕಲಾಜಿಕಲಿ ಆಲ್ಸೋ ಅದೆಲ್ಲನೂ ನಾವು ಟ್ಯಾಕಲ್ ಮಾಡ್ಬೇಕಾದ್ರೆ ಬರೀ ನೋವು ಮಾತ್ರೆಗಳಿಂದ ಹೋಗೋದಿಲ್ಲ. ನಿದ್ದೆ ಬರ್ಸಿ ಬೇಡ, ಏನು ಬೇಡ, ಜ್ಞಾನವಾಗಿರ್ಬೇಕಾದ್ರೆ ಮನುಷ್ಯನಿಗೆ ನೋವನ್ನ ನಿವಾರಿಸ್ಕೋಬೇಕು. ಅದ್ರ ಜೊತೆಗೆ ಮಾನಸಿಕವಾಗಿ ಸಹಿತ ಹೇಳ್ಬೇಕು ಅಂತಂದ್ರೆ ಅದನ್ನ ಪ್ರಿಪೇರ್ ಮಾಡಬೇಕು. ಒಂದು ನೋವನ್ನೇ ಆಗಲಿ ಆದಷ್ಟು ಸಹಿತ ನೋವು ರಹಿತವಾಗಿ ನೀವು ಜೀವನ ಮಾಡಿ, ಗೊತ್ತಾಯ್ತಾ? ಆ ದೈವ ಕೊಟ್ಟ ಈ ವರ ದೇಹವನ್ನ ಅದು ನೋವಿನ ಜೊತೆಗೆ ಇದು ಮಾಡ್ಕೊಳ್ಬೇಡಿ, ಗೊತ್ತಾಯ್ತಾ? ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ಒಲವನ್ನ ನೀವೆಷ್ಟು ಸಾಕ್ಷಾತ್ಕಾರ ಪಡಿಸ್ಕೊಳ್ತೀರಾ, ನೀವು ಹೇಗೆ ನಿಮ್ಮ ಜೀವನದೊಳಗೆ ತೆಗೆದುಕೊಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಅದು ನನ್ನ ಕೈನಲ್ಲಿ ಬಂದು ನಿಮ್ಮ ಒಂದು ವಚನ ನೀವು
ಅದನ್ನ ಪ್ರಾಮಿಸ್ ಮಾಡ್ಕೋಬೇಕು. ಡೂ ಟುಡೇ ದ ಪ್ರಾಮಿಸ್ ಯುವರ್ ಸೆಲ್ಫ್. ಆಮೇಲೆ ಇನ್ನೊಂದು, ಯುಕ್ತ ಆಹಾರ ವಿಹಾರಸ್ಯ ಜ್ಯೇಷ್ಠಸು ಜ್ಯೇಷ್ಠಸು ಅಂತ ಬರುತ್ತೆ. ಇತಿಮಿತಿಯಾದ ಆಹಾರ ಯಾವಾಗಲೂ ಅಷ್ಟೇ, ಗೊತ್ತಾಯ್ತಾ? ಆಹಾರ ವಿಹಾರಗಳ ಕಡೆ ನಿಮ್ಮ ಗಮನ ಇದೆ, ಗೊತ್ತಾಯ್ತಾ? ಜೀವನ ಅನ್ನೋದು ತನ್ನ ಪಾಡಿಗೆ ತಾನು ತೇರ್ಕೊಂಡು ಹೋಗೋ ವಸ್ತು, ಕಾಲದ ಜೊತೆ ಹೊರಟೋಗ್ತಾ ಇರುತ್ತೆ. ಆದ್ರೆ ಕಾಲನ ಇನ್ನೇನು ಕಾಲ ಹತ್ರ ಬರ್ತಾ ಹಿಂತಿರುಗಿ ನೋಡಲು ದೇವರು ಇನ್ನೊಂದ್ಸಲ ಏನ್ ಕೊಡೋದಿಲ್ಲ, ಜೀವನ ಕೊಡೋದಿಲ್ಲ. ಆದ್ರಿಂದ ಇವತ್ತಿನ ಹೆಗ್ಗಳಿಕೆ ವಿಚಾರ ಏನಪ್ಪ ಅಂತಂದ್ರೆ, ಹಿಂತಿರುಗಿ ನೋಡಬೇಡಿ. ಇವತ್ತಾದ ನಮ್ಮ ತಪ್ಪುಗಳನ್ನ ನೀವು ಆದಷ್ಟು ಸೇತನು ಅದನ್ನ ಸರಿಪಡಿಸಿಕೊಂಡು ಆರೋಗ್ಯ, ಒಲವು, ಪ್ರೇಮ, ಪ್ರೀತಿ, ವಿಶ್ವಾಸ 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 ಇನ್ನೊಬ್ಬರ ಮೇಲೆ ಇರತಕ್ಕಂಥ ವಸ್ತುಗೆ ವಿಶ್ವಾಸ. ಆ ವಿಶ್ವಾಸ ನಿಮಗೆ ಹೃದಯ ಸ್ತಂಭನ ನಿಲ್ಲಿಸುತ್ತೆ. ಅಷ್ಟು ಹೃದಯ ಸ್ತಂಭನಗಳು ಯಾವುದೇ ಹಿಗ್ಗಿ ಹಿರಿದು ಮಾಡ್ತದೆ. ಆ ನಂತರ ಹೇಳಬೇಕು ಅಂತಂದ್ರೆ, ಕ್ಯಾನ್ಸರ್ ಅಷ್ಟೇ ಅಲ್ಲ, ಪ್ರತಿಯೊಂದು ರೋಗಗಳ ಸಹಿತ ಹಿಂದೆ ಬಂದು ನಾನು ಪ್ರತಿಯೊಂದು ಮಾತನಾಡ್ತೀನಿ. ಈಗ ದಯವಿಟ್ಟು ನೀವೆಲ್ಲ ನನಗೆ ಸಹಕರಿಸಿದ್ದಕ್ಕೆ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ವಂದನಾರ್ಪಣೆ. In the year 1979, I got my bachelor's degree in MBBS. 1979 ನಾನು MBBS ಡಿಗ್ರಿನ ತೆಗೆದುಕೊಂಡೆ. ಆಮೇಲೆ then followed by 1985, I got my doctorate in medicine. That's my MD degree from Victoria Hospital in the field of radiation oncology and radiology together. In 1990, I got my nutrition in clinical nutrition and oncology from New York. That's mainly from the New York Institute of Technology, where the degree was course was conducted. In the year 2000, I got my DNB in national boards from India here. So this is my journey where I got my degrees together. ಹೇಳಬೇಕು ಅಂತಂದರೆ 1979 MBBS ಡಿಗ್ರಿ ಮುಗಿಸ್ದೆ. 1985ನಲ್ಲಿ MD ಡಿಗ್ರಿ ತೆಗೆದುಕೊಂಡೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ, ರೇಡಿಯಾಲಜಿ ಅಂಡ್ ರೇಡಿಯೇಷನ್ ಆಂಕಾಲಜಿ ರೇಡಿಯೋಥೆರಪಿ ಅಂತಿದ್ದನ್ನ. ಆಮೇಲೆ 1999ನಲ್ಲಿ ನ್ಯೂಯಾರ್ಕ್ನಲ್ಲಿ ನ್ಯೂಟ್ರಿಷನ್ ಅಂಡ್ ಆಂಕಾಲಜಿ ಅನ್ನೋ ಒಂದು separate subject on clinical nutrition I did. Then in 2000 I did my DNB in medicine, what's called as MNMS ಅಂತ ಹೇಳಿ. ಈಗ DNB in national boards ಇಷ್ಟು ಮಾಡಿದ್ದೀನಿ. ಮೂಲತಃ ನಾನು ಆಗಲೇ ಹೇಳಿದ್ದೀನಿ, ನಾನು ನನ್ನ ತಾಯಿ ಕ್ಯಾನ್ಸರ್ನಿಂದ ಹೋದಾಗ ಬ್ರೈನ್ ಟ್ಯೂಮರು. ಆಮೇಲೆ ನನ್ನ ದೃಢ ನಿರ್ಧಾರ ಬ್ರೈನ್ ಟ್ಯೂಮರ್ ಸ್ಪೆಷಲಿಸ್ಟ್ ಆಗಬೇಕು ಅಂತ ಅನ್ಕೊಂಡೆ. ಅದೇ ಟೈಮ್ಗೆ ಸ್ಪಂದಿಸೋ ಹಾಗೆ ಪಾನಿಪುರಿ ಕೆಟ್ಟಿ ನಾನು ಆಗಲೇ ಹೇಳಿದ್ದೀನಿ ಬ್ರೈನ್ ಟ್ಯೂಮರ್ ಆಮೇಲೆ ಆ ಟೈಮ್ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಒಂದು 5 ವರ್ಷನೇ ಬರ್ತಿದ್ರು ಆಗಿನ ಕಾಲದಲ್ಲೇ. ಹೇಳಬೇಕು ಅಂತಂದ್ರೆ ಇದಿಷ್ಟು ಜೊತೆಗೆ ಈ ಸ್ತನಗಳದ್ದು, ಆಮೇಲೆ ಗರ್ಭಕೋಶದ್ದು ಸುಮಾರಾಗಿ ಹೇಳಬೇಕು ಅಂದ್ರೆ ಅವು 2ನೇ ಸ್ಟೇಜ್ ಮೀರಿ 3rd ಸ್ಟೇಜಲ್ಲೇ ಬರ್ತಾ ಇತ್ತು. ಸ್ಟೇಜ್ 3 ಕ್ಯಾನ್ಸರ್ ಸರ್ವಿಕ್ಸ್ ಹೇಳಬೇಕು ಅಂತಂದ್ರೆ ಬಾಡಿ ಯುಟ್ರೈನ್ ಕ್ಯಾನ್ಸರ್ಸ್ ಎಲ್ಲ. ಆಮೇಲೆ 4th ಸ್ಟೇಜ್ ಅಂತಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದು. ಇಷ್ಟಾಗಿದ್ರು ಸಹಿತಾನು ಇವ್ರಿಗೆಲ್ಲಾನು ಸಹಿತ ಆಗಿನ ಕಾಲದೊಳಗಡೆ ಕೊರತೆ ಇರ್ತಿತ್ತು. ಏನಪ್ಪ ಅಂದ್ರೆ, ಒಂದು ಕ್ಯಾನ್ಸರ್ ಅನ್ನೋ ಬಗ್ಗೆ ಭಯ. ಈ ಕ್ಯಾನ್ಸರ್ ಅನ್ನೋ ಬಗ್ಗೆ ಭಯನ ಫಸ್ಟ್ ನಿರ್ಮಾಣ ಮಾಡಿದಾಗ ಅವ್ರಿಗೆ ಮಾನಸಿಕ ಸ್ಥೈರ್ಯಗಳನ್ನ ತುಂಬ್ತಾ ಇದ್ವಿ ನಾವು. ನಾನೇ ಹೇಳಿದ್ದೀನಿ, ಈಗ ನೋಡಿ ನನ್ನ ತಾಯಿನೇ ನಾನು ಇದ್ರಲ್ಲಿ ಕಳ್ಕೊಂಡಿದ್ದೀನಿ, ಅಂಥದ್ರೊಳಗಡೆ ನಾನು ಅದಕ್ಕೋಸ್ಕರ ನನ್ನ ತನುಮನ ಧನನ ನಿಮಗೆ ನಾನು ಅರ್ಪಿಸಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇಷ್ಟು ಅಂಗಲಾಚಿ ಬೆಳ್ಕೊಂಡು ಅವ್ರು ಮಾಡಿದಾಗ ಅವ್ರ ಮಾನಸಿಕ ಸ್ಥಿತಿಗಳು ಮೇಲೆ ಜಾಸ್ತಿ ಆಗ್ತಾ ಇತ್ತು, ಕ್ಯಾನ್ಸರ್ ಉಲ್ಬಣ ಆಗ್ತಾ ಇತ್ತು. ಮನೋಸ್ಥೈರ್ಯ ಮನುಷ್ಯನಿಗೆ ತುಂಬಾ ಮುಖ್ಯ. ಮನೋಸ್ಥೈರ್ಯ ಮನುಷ್ಯನಿಗೆ ಇಲ್ಲದೇ ಇತ್ತು ಅಂತಂದ್ರೆ ಆಗೇನಾಗುತ್ತೆ ಅಂತಂದ್ರೆ ಕುಗ್ಗಿ ಹೋಗ್ತಾನೆ ಮನುಷ್ಯ. ಆ ಕುಗ್ಗದಾಗ ಏನಾಗುತ್ತೆ ಅಂತಂದ್ರೆ ಇಮ್ಯುನಿಟಿ ಪವರ್ ಡೌನ್ ಆಗುತ್ತೆ. ಇಮ್ಯುನಿಟಿ ಪವರ್ ಡೌನ್ ಆದಾಗ ನಾವೇನೇ ಟ್ರೀಟ್ಮೆಂಟ್ ಕೊಟ್ಟಿದ್ದು ಸಹಿತ ಅದು ಸ್ಪಂದಿಸೋಲ್ಲ. ಸೊ ಹೀಗಿದ್ದ ಕಾಲದೊಳಗಡೆ ಅಷ್ಟೂ ಜನ ದೇಶದಾದ್ಯಂತ ಬರ್ತಾ ಇದ್ರು, ಬಾಂಬೆಯಿಂದ ಬರ್ತಾ ಇದ್ರು, ಆ ಎಲ್ಲಾನು ನೆಲ ಮೇಲೆ ಮಾಡ್ಕೊಂಡಿದ್ದು ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಇಷ್ಟು ಜನಗಳದ್ದು ಒಂದು ವಾತಾವರಣ ಪೇಷಂಟ್ಸ್ಗಳು ಬರ್ತಾ ಇತ್ತು. ಆದ್ರೂ ಸಹಿತನು ಡಾಕ್ಟರ್ಸ್ಗಳು ಆದ ನಾನು ಎಸ್ಪೆಷಲಿ ದುಡ್ಡಿಗೆ ಇರ್ತಾ ಇರಲಿಲ್ಲ. ಹಗಲು ರಾತ್ರಿ ಒಂದು ಮಾಡಿದ್ವಿ.
ಹಗಲು ರಾತ್ರಿ ಒಂದು ಮಾಡೋದು ಅಂದ್ರೆ ನೈಟು ಮಾಡ್ತಾ ಇದ್ದೆ, ಇನ್ನೂ ಮಾಡ್ತಾ ಇದ್ದೆ. ಹೀಗಾಗಿ ಜನಗಳಿಗೆ ಏನಾಯ್ತು ಅಂತಂದ್ರೆ ಡಾಕ್ಟರ್ ಪ್ರಮೋದ್ ಅಂದ್ರೆ ಏನೋ ಒಂದು ಪ್ರೀತಿ, ಒಂದು ವಿಶ್ವಾಸ, ಅವಿನಾಭಾವ ಸಂಬಂಧ ಬೆಳೆಯೋಕೆ ಶುರು ಮಾಡ್ತು. ಸೊ ಆದಾಗ ಎಲ್ಲಾ ಕಡೆನೂ ಇದ್ದೇ ಇರುತ್ತೆ ಬಿಡಿ, ಯಾಕೆಂದ್ರೆ ಅಸೂಯೆ ದ್ವೇಷ ಅದೆಲ್ಲ ಬೇರೆ ಕಡೆ ಎಲ್ಲ ಇದ್ದೇ ಇರುತ್ತೆ. ಕೆಲವರಿಗೆ ಅದೇನು ಡಾಕ್ಟರ್ ಪ್ರಮೋದೇ ಬೇಕು ನಿನಗೆ ಅಂತ ಕೇಳ್ತಾ ಇದ್ರು. ಆದ್ರೂ ಸಹಿತನು ಅವ್ರು ಹುಡ್ಕೊಂಡು ಬರ್ತಾ ಇದ್ರು. ಯಾಕೆ ಮನಸ್ಸಿಟ್ಟು ಅವ್ರಿಗೆ ನಾವು ಸ್ಪಂದಿಸಿದಾಗ ಪ್ರೀತಿ ಅನ್ನೋದು ಬುಗ್ಗಿ ಅವರಲ್ಲಿ ಹರಿಯುತ್ತೆ. ಆ ಪ್ರೀತಿ ಅನ್ನೋದು ಬುಗ್ಗಿ ಹರಿದಾಗ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಧೈರ್ಯ ತುಂಬುತ್ತೆ. ಆ ಧೈರ್ಯ ಬಂದಾಗ ಏನಾಗುತ್ತೆ ಅಂತಂದ್ರೆ ಪ್ರಪಂಚದೊಳಗಡೆ ನಾನು ನಾಳೆ ಬೆಳಿಗ್ಗೆ ಅನ್ನೋ ಸೂರ್ಯೋದಯನ ನೋಡ್ತೀನಿ ಅನ್ನೋ ಒಂದು ಆಶಾಭಾವನೆ ಅವ್ರಲ್ಲಿ ಮೂಡ್ತಾ ಇತ್ತು. ಇದೇ ಒಂದು ನಾನು ಕಣ್ಣಿಟ್ಟು ನೋಡ್ತಾ ಇದ್ದಾಗ ಕಾರಣ ಇಷ್ಟೇ ಹೇಳಬೇಕು ಅಂತಂದ್ರೆ, ಮನುಷ್ಯ ಯಾವಾಗಲೂ ಇನ್ನೊಂದು ಮನುಷ್ಯನ ತೃಪ್ತಿಯಾಗಿ ಯಾವ ರೀತಿ ನೋಡ್ಬೇಕು ಅಂತಂದ್ರೆ, ನನ್ನ ಜೀವ ನಾನು ನೋಡ್ತಾ ಇದ್ದೀನಿ, ನಾನು ಆ ಪ್ರೀತಿಯನ್ನ ಕರುಣೆ ನಾನು ಹರಿಸಿದಾಗ ಅವ್ರಿಗೂ ಸಹಿತ ಜೀವನದೊಳಗಡೆ ಬದುಕಬೇಕು ಅನ್ನೋ ಆಸೆ ಬರುತ್ತೆ. ಆಗ ಅವರು ಹೋರಾಟ ಮಾಡ್ತಾರೆ, ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗುತ್ತೆ. ಇಷ್ಟೇ ಇದರ ಒಂದು ಹಿನ್ನೆಲೆಯ ಗುಟ್ಟು.